ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನನ್ನ ಗಂಡ ಅಜ್ಜಿ ಹತ್ರ ಮಾತಾಡ್ತಿರ್ಬೋದು. ತಾಯಿಗೆ ತಕ್ಕ ಮಗ. ಅಮ್ಮನ ಹತ್ರನೂ ಅಲ್ಲ ಅಂದರೆ ಇನ್ಯಾರ ಹತ್ರ ಮಾತಾಡ್ತಾ ಇರ್ಬೋದು? ಅಜ್ಜಿ ಮಲಗಿರುವಾಗ ಹೆಜ್ಜೆ ಸೌಂಡ್ ಕೂಡ ಬರಬಾರ್ದು, ಹಾಗೆ ನೋಡ್ಕೋತಾರೆ ನನ್ನ ಗಂಡ. ಇನ್ನು ಅವ್ರು ಕಾಲ್ ಮಾಡಿರೋಕ್ಕೆ ಸಾಧ್ಯನೇ ಇಲ್ಲ. ಕೇಳೇ ಬಿಡೋಣ. ನನ್ನ ಬಿಟ್ಟು ಬೇರೆ ಯಾರ ಹತ್ರ ಆದರೂ ಮಾತಾಡ್ತಿದ್ದಾರಾ? ಮಾಡ್ತೀನಿ ಇವ್ರಿಗೆ. ಇನ್ನೊಂದ್ಸಲ ಎಂಗೇಜಾ? ಇಲ್ಲ ಇಲ್ಲ, ನಾನು ಅವ್ರನ್ನ ನೋಡಲೇಬೇಕು. ಲೀಲನ್ ಮುಖ ನೋಡಿದ್ರೆ ಅಟ್ಲೀಸ್ಟ್ ಬೆಳಗ್ಗೆ ತನಕ ಟೈಮ್ ಕಳಿಬೋದು. ಹಿಂಗಂತೂ ಇರೋಕ್ಕಾಗೋದೇ ಇಲ್ಲ. ರೇವತಿ ಮಲಗಿದಾಳೆ ಅನ್ಸುತ್ತೆ, ಒಂದ್ಸತಿ ಚೆಕ್ ಮಾಡೋಣ. ರೇವತಿ 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 ಮಲಗಿದಾಳೆ ಮಲಗಿದಾಳೆ. ನೀನು ನನ್ನ ಜೊತೆಗೆ ಬಾ, ಆಯ್ತಾ? ಸೇಫ್ಟಿ ನನ್ನ ಜೊತೆ ಇರು. ಲೀಲಾ, ಎಷ್ಟು ದಿನ ಆಯ್ತು ನಿಮ್ಮನ್ನು ನೋಡಿ ಅಂತ ಕೇಳ್ಬೇಕು ಅನಿಸ್ತಿದೆ. ನಿನ್ನನ್ನು ಬಿಟ್ಟಿರೋಕ್ಕಾಗಲ್ಲ ಅಂತ ಹೇಳಬೇಕು ಅನ್ನಿಸ್ತಿದೆ. ಯಾಕೆ? ನೀನಿಲ್ಲ ಅಂದರೆ ಏನೋ ಒಂಥರ ಖಾಲಿ ಖಾಲಿ ಫೀಲ್ ಇಲ್ಲ. ನಿದ್ದೆನೇ ಬರ್ತಾ ಇಲ್ಲ. ನನಗೂ ಅಷ್ಟೇ, ನೀವಿಲ್ಲದೆ ನಿದ್ದೆನೇ ಬರ್ತಿಲ್ಲ. ನನಗೆ ಮಾತ್ರ ಹೀಗಾಗ್ತಿದೆ ಅಂದ್ಕೊಂಡೆ. ನಾನು ಅಷ್ಟೇ, ನಾನು ಮಾತ್ರ ಪ್ರೀತಿಯಲ್ಲಿ ಬಿದ್ದು ಪಾಗಲಾಗಿದ್ದೀನಿ ಅಂದ್ಕೊಂಡಿದ್ದೆ. ಆದರೆ ನೀವು ಅದೇ ಫೀಲಲ್ಲಿದ್ದೀರಾ. ಇಲ್ಲ, ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ ನಾನು ನಿನ್ನನ್ನು. ನಾನು ನಿಮ್ಮನ್ನ ಎಷ್ಟು ಮಿಸ್ ಮಾಡ್ಕೋತಿದ್ದೀನಿ ಅಂತ ಹೇಳಕ್ಕೆ ಆಗಲ್ಲ. ಲೀಲಾ, ಲೀಲಾ, ಅರೆ ಇದು ಎಂಥ ಭಾವನೆ, ಬರೀ ಸುಡುವಂಥ ಕಾಮನೆ. ಕೋಮಲೆ ನೀನು, ಕಳ್ಳನು ನಾನು, ವಿರಹವ ನೀನೇ ಇಳಿಸುವೆಯೇನೆ. ನಿನ್ನಯ ರೂಪವ ಇನ್ನೆಷ್ಟು ನೋಡಲಿ. ಅರೆ ಇದು ಎಂಥ ಭಾವನೆ, ಬರೀ ಸುಡುವಂಥ. ನಾನು ಹೋಗ್ತೀನಿ. ಹೋಗ್ಲೇಬೇಕಾ? ನಂಗಿಷ್ಟ ಇಲ್ಲ, ಆದರೂ ಹೋಗ್ಲೇಬೇಕಲ್ವಾ? ಏನೊಂದು ಸ್ವಲ್ಪ ಹೊತ್ತಿರ್ಬೋದಲ್ವಾ? ಯಾರಾದರೂ ಬಂದರೆ ಬಂದಾಗ ನೋಡ್ಕೊಳ್ಳೋಣ. ಹಾಗಂತೀರಾ? ಅಪ್ಪ, ಅಪ್ಪನೇ ಏನ್ ಮಾಡ್ತಿದ್ರಿ? ಅದು ಅದು ಅಪ್ಪ, ಇವ್ರಿಗೆ 2 ದಿನ ಬಿಲ್ದೆ ನಿದ್ದೆ ಬರಲ್ಲ, ಅದಕ್ಕೆ ದಿನ ಕೊಡಕ್ಕೆ ಬಂದಿದೆ. ಈ ರೀಸನ್ನ ನಾನು ಹೇಳೋಣ ಅನ್ಕೊಂಡೆ, ಇವಳು ಹೇಳ್ಬಿಟ್ಲು. ಈಗ ನಾನೇನು ಹೇಳಲಿ? ಹೊಳಿ ಅಂದ್ರೆ ನೀವು? ನಾನು ಅದು
ಇದೇ ಥರದ್ದು ದಿಂಬಿದೆಯಾ ಅಂತ ಕೇಳೋಣ ಅಂತ ಬಂದೆ ಅಷ್ಟೇ. ಓ ಹೌದಾ ಲೀಲಾ, ಅಳಿಯಂದ್ರ ಬಗ್ಗೆ ನೀನು ಏನು ಯೋಚನೆ ಮಾಡಬೇಡ. ಅವ್ರ ಎಲ್ಲ ಅಗತ್ಯಗಳನ್ನ ನಾನು ನೋಡ್ಕೋತೀನಿ. ಹಾ, ನೀನು ಹೋಗಿ ಮಲ್ಕೊಳ್ಳಮ್ಮ. ಹಾ, ಗುಡ್ ನೈಟ್. ಗುಡ್ ನೈಟ್. ಲೀಲಾ, ಅಪ್ಪ. ದಿಂಬು ಕೊಡಮ್ಮ. ಹ್ಞೂ ಅಪ್ಪ. ಮಾವ, ನೀವು ಹೋಗಿ ಮಲ್ಕೊಳ್ಳಿ. ಅಳಿಯಂದ್ರೆ ಒಂದು ನಿಮಿಷ, ನಾನು ನಿಮ್ಮ ಪಕ್ಕನೇ ಬಂದು ಮಲ್ಕೋತೀನಿ. ನೀವು? ಹಾ, ನಾನೇ. ನಿಮಗೆ ಏನು ಬೇಕಿದ್ರು ನನ್ನನ್ನೇ ಕೇಳ್ಬೋದು. ಹಾ, ಬನ್ನಿ ನಡಿ. ಹಲೋ ದುರ್ಗಾ ಅವರೇ, ನೀವು ಹೇಳಿದ ನಿಜ. ಎಜೆ ಅವರು ಲಾಸ್ ಆಗಿದ್ದಾರೆ. 500 ಕೋಟಿ ನನ್ನ ಕಣ್ಮುಂದೆನೇ ಲಾಸ್ ಆಗಿದೆ. ಇನ್ನು ಮಿಕ್ಕ ಆಸ್ತಿ ಎಲ್ಲ ನನ್ನ ಕಣ್ಣಿಗೆ ಕಾಣ್ದ ಹಾಗೆ ಹೇಗೆಲ್ಲ ಲಾಸ್ ಆಗಿರ್ಬೋದು. ಈ ಕೌಸಲ್ಯ ನಮ್ಮ ಮಾತನ್ನೇ ನಂಬದೇ ಇದ್ದೋಳು ಹೀಗೆ ಮಾತಾಡ್ತಿದ್ದಾಳಲ್ಲ. ಅಕ್ಕ, ಅವಳು ಹೇಗಾದರೂ ಮಾತಾಡಲಿ, ನಮಗೆ ನಮ್ಮ ಕೆಲಸ ಆಗೋದು ಇಂಪಾರ್ಟೆಂಟು. ಮಾತಾಡಿ ಮಾತಾಡಿ. ಹಲೋ ದುರ್ಗಾ ಅವರೇ, ಆ್ಯಕ್ಚುಲಿ ಐ ಆಮ್ ಸಾರಿ. ನಿಮ್ಮ ಪಕ್ಕದಲ್ಲಿರೋ ಬೇಬಿಗೂ ಕೋಳಿ ಅಂದ್ಬಿಟ್ಟಿದ್ದೆ, ನೊಂದ್ಕೊಳ್ಬೇಡ ಅಂತ ಹೇಳಿ. ಇಟ್ಸ್ ಓಕೆ. ಈಗ ನಮ್ಮ ಡೀಲ್ ನಿಮಗೆ ಓಕೆನಾ? ಓಕೆನೆ, ಆದ್ರೆ ಎಲ್ಲ ಲಾಸ್ ಆದ್ಮೇಲೆ ನನ್ನ ಮಗಳ ಮದ್ವೆನ ಹೇಗ್ ಮಾಡಿಸ್ತೀರಾ? ನನ್ನ ಪರ್ಸನಲ್ ಅಕೌಂಟ್ ಇದೆ, ಅದರಲ್ಲಿ ತುಂಬಾ ದುಡ್ಡಿದೆ. ಅದರಿಂದಾನೇ ನಿಮ್ಮ ಮಗಳ ಮದ್ವೆನ ಮಾಡ್ತೀನಿ. ಅಷ್ಟು ಸಾಕು, ಐ ಆಮ್ ರೆಡಿ. ಇನ್ಮೇಲೆ ನನ್ನ ಆಟ ಶುರು. ನೀವಾದಷ್ಟು ಬೇಗ ದುಡ್ಡು ರೆಡಿ ಮಾಡ್ಕೊಳ್ಳಿ. ಹಾ, ಓಕೆ, ಬಾಯ್. ನಾಯಿಗೆ ಬಿಸ್ಕೆಟ್ ಹಾಕಿದ್ದಾಯ್ತು, ಇನ್ನೇನ್ ಕೆಲಸ ಮಾಡೋದಿದ್ರೋ ಅದೇ ಮಾಡುತ್ತೆ. ಅಯ್ಯಂದ್ರೆ ರಾತ್ರಿ ಚೆನ್ನಾಗಿ ನಿದ್ದೆ ಬಂತು ತಾನೆ? ನಿದ್ದೆ ತುಂಬ ಚೆನ್ನಾಗಿ. ಹಾ, ನನಗಂತೂ ಚೆನ್ನಾಗಿ ನಿದ್ದೆ ಬಂತ ಅಳಿಯಂದ್ರೆ. ನನಗೆ ನಿದ್ದೆ ಬಂದ್ರೆ ಕಣ್ ತೆಗೆಯೋದು ಬೆಳಿಗ್ಗೆನೆ. ಹೌದು ಹೌದು, ಆದ್ರೆ ಗೊರ್ಕೆ ಸದ್ದಿಗೆ ಪಕ್ಕದಲ್ಲಿರೋರ್ಗೆ ಮಾತ್ರ ನಿದ್ದೆ ಬರಲ್ಲ. ಗೊರ್ಕೆನಾ? ನಾನ್ ಗೊರ್ಕೆ ಹೊಡಿಯಲ್ಲಪ್ಪ, ನನಗೆ ಗೊರ್ಕೆ ಬರೋದೇ ಇಲ್ಲ. ಅಪ್ಪ, ಇಷ್ಟು ವರ್ಷದಿಂದ ನಿಮ್ಮನ್ನು ನೋಡ್ತಾ ಇದ್ದೀನಿ. ಸುಮ್ಮನೆ ಸುಳ್ಳು ಹೇಳ್ಬಿಡ. ಪಾಪ ನನ್ನ ಗಂಡಂಗೆ ನಿದ್ದೆನೇ ಆಗಿಲ್ಲ. ಅಳಿಯಂದ್ರೆ, ನಿನ್ನೆ ರಾತ್ರಿ ನೀವು ನನ್ನ ಪಕ್ಕದಲ್ಲಿದ್ರಿ. ಹೇಳಿ ನನ್ನ ಮಕ್ಕಳಿಗೆ ನಾನು ಗೊರ್ಕೆ ಹೊಡಿತೀನಿ. ಮೂಲಿನ ಮಾವ ಎಚ್ಚರವಾಗಿದ್ದಾಗ ಸೌಂಡೇ ಮಾಡಲ್ಲ, ಎಚ್ಚರವಾಗಿದ್ದಾಗ ಮಾತ್ರ. ಅಮ್ಮ, ಏನಾಯ್ತು ನಿಂಗೆ? ಏನೇ ಮಾಡಿದೆ ನಾನು? ನಿಮ್ಗಳಿಗೆ ತಿಂಡಿ ಬರ್ಸಕ್ ಬಂದಿದ್ದು ತಪ್ಪ? ನೀನು ನಿಮ್ಮಪ್ಪ ಇಬ್ರು ಸೇರ್ಕೊಂಡು ಇನ್ನು ಸ್ವಲ್ಪ ದಿನದಲ್ಲಿ ನನ್ನನ್ನು ಹುಚ್ಚಿ ಮಾಡ್ತೀರಾ. ಇರಿ ಇರಿ, ನಾನೇ ಬಡಿಸ್ತೀನಿ. ಮನೇನೋ ಜಾತ್ರೆ ಮಾತಾಡ್ತಾರೆ.
ಏಯ್, ತಿಂಡಿ ಬೇಕಂದ್ರೆ ಕೇಳು, ಹಾಕ್ತೀನಿ. ಅಳಿಯಂದ್ರೆ ನೀವು ತಿಂಡಿ ತಿಂತಾ ಇರಿ, ಒಂದ್ ನಿಮಿಷ ಬಂದೆ. ಕೌಸಲ್ಯ, ಒಂದ್ ನಿಮಿಷ ಬಾ. ಕೌಸಲ್ಯ, ಏನೇ ಆಗಿದೆ ನಿನಗೆ? ಯಾಕೆ ಹೀಗೆ ರಾಕ್ಷಸಿ ತರ ಆಡ್ತಾ ಇದೀಯಾ? ಹೌದ್ರಿ ಚಂದ್ರಶೇಖರ್ ಸ್ವಾಮಿಗಳೇ, ನಾನ್ ರಾಕ್ಷಸಿನೇ. ನೀವ್ ಮಾತ್ರ ಪಾಪ ದೇವಲೋಕದಿಂದ ಇಳಿದ್ ಬಂದಿದ್ರ ನೋಡಿ. ಅಯ್ಯಂದ್ರೆ ಇರ್ಬೇಕಾದ್ರೆ ಹೀಗೆಲ್ಲ ಮಾತಾಡ್ತೀಯಲ್ಲ, ಅವ್ರು ಕೇಳಿಸ್ಕೊಂಡ್ರೆ ಏನ್ ಅನ್ಕೊಳಲ್ಲ? ಯಾರು ಏನ್ ಅನ್ಕೊಂಡ್ರೆ ನನ್ಗೇನ್ರಿ? ಎಲ್ರು ಬಂದು ಒಕ್ಕರ್ಸ್ಕೊಂಡು ಇಲ್ಲಿದ್ದಾರೆ. ನಾನ್ ಎಲ್ರಿಗೂ ಬೇಸ್ ಹಾಕೊಂಡು ನನ್ ಜೀವನ ಕಳಿತೀನಿ. ನನ್ ಮಗಳು ಅವ್ರೆಲ್ರು ಚಾಕ್ರಿ ಮಾಡ್ಕೊಂಡು ಇರ್ತಾಳೆ, ಆಯ್ತಾ? ಎಂತ ಮಾತಾಡೆ ಕೌಸಲ್ಯ, ಅಳಿಯಂದ್ರೆ ಕಿವಿಗ್ ಬಿದ್ರೆ ನೊಂದ್ಕೋತಾರೆ ಕಣೆ. ಬೇಕು ಅಂತ ನಾನು ಜೋರಾಗಿ ಮಾತಾಡ್ತಾ ಇದ್ದೀನಿ. ಏನೀಗ? ಎಲ್ಲ ಚೆನ್ನಾಗಿದ್ಯಲ್ಲೇ, ಇವತ್ತೇನಾಯ್ತು ನಿನಗೆ? ಹೌದ್ರಿ, ನಾನು ಹುಚ್ಚಿಡ್ದಿದೆ. ನಾನು ಆಡೋದೆ ಹೀಗೆ. ನೀವೆಲ್ಲ ಕಿಸಿ ಕಿಸಿ ಅಂತ ನಗ್ತಾ ಇರಿ, ನಾನ್ ನೋಡ್ಕೊಂಡು ಸುಮ್ಮನೆ ಇರ್ತೀನಿ. ಬಂದ್ಬಿಟ್ರು ನನ್ನ ಹತ್ರ ಪೌರುಷ ತೋರ್ಸೋದಕ್ಕೆ. ಅಯ್ಯೋ ಕೌಸಲ್ಯ, ಬೇಕಿದ್ರೆ ನಿನ್ನ ಕೈ ಮುಗಿತೀನಿ. ಅಳಿಯಂದ್ರೆ ಇರ್ಬೇಕಾದ್ರೇನೆ ಹೀಗೆಲ್ಲ ಆಡ್ಬೇಡ್ವೆ. ಎಲ್ಲ ಸರಿ ಆಗ್ತಾ ಇದೆ ಅಂತ ಅನ್ಕೊಳ್ಳುವಾಗ ನಿನ್ನಿಂದ ಹಾಳಾಗ್ಬೇಕಾ ಎಲ್ಲ? ಅಬ್ಬಬ್ಬಬ್ಬ, ಎಲ್ಲನೂ ನಾನೇ ಕಡ್ಡಿ ಅಲ್ಲಾಡ್ಸಿ ಹಾಳು ಮಾಡ್ದಂಗೆ ಹೇಳ್ತಾ ಇದ್ದೀರಲ್ಲ. ಇನ್ನು ಮುಂದೆ ನಮ್ಮನೇಲಿ ಇದೇ ಜಾತ್ರೆ ಶುರು ಆಗುತ್ತೆ, ನೋಡ್ತಾ ಇರಿ. ನಾವೇ ಆಯ್ಕೊಂಡು ತಿಂತಾ ಇದೀವಿ, ನಮ್ಮ ಹತ್ರನೇ ಕಿತ್ಕೊಂಡು ತಿನ್ನಕ್ ಬಂದಿದಾರಲ್ಲ. ನಿಮ್ಗೆ ಇದೆಲ್ಲ ಈಗ ಅರ್ಥ ಆಗಲ್ಲ, ಮುಂದೊಂದಿನ ಅರ್ಥ ಆಗುತ್ತೆ. ಅಷ್ಟೊತ್ತಿಗೆ ಕಾಲ ಮೀರೋಗಿರುತ್ತೆ ಅಷ್ಟೇ. ನಿನ್ನ ಕೈ ಮುಗಿತೀನಿ. ನಿನ್ ಹುಚ್ಚಾಟ ಎಲ್ಲ ನಿನ್ನ ಹತ್ರನೇ ಇಟ್ಕೊ. ನೀನ್ ಇಲ್ಲೇ ಇದ್ಬಿಡು, ನಾನೇ ಬಳಸ್ತೀನಿ. ಬರ್ಬೇಡ. ನಿಮ್ಗೆ ನಿಮ್ ಹೆಂಡತಿ ಕೆಟ್ಟೊಳಗೆ ಕಾಣಿಸ್ತಾಳೆ. ಲಾಸ್ ಆಗಿ ಅಳಿಯ ಬಂದು ಮನೇಲಿ ಕೂತಿದ್ದಾನೆ. ಇನ್ ನನ್ ಮಗಳಿಗೆ ಗಂಡು ಯಾರು ಕೊಡ್ತಾರೆ? ಇದನ್ನ ನಿಮ್ಗೆ ಅರ್ಥ ಮಾಡ್ಸಕ್ ಹೋದ್ರೆ ನಾನೇ ಕೆಟ್ಟೋಳು, ನಾನೇ ರಾಕ್ಷಸಿ. ಹೋಗಿ ಏನ್ ಮಾಡ್ತೀರ ಮಾಡ್ಕೊಳ್ಳಿ. ಅವ್ರು ನಿಮ್ಮ ಅಳಿಯನ ನಿಮ್ಮ ಮಗಳನ್ನ ತಲೆ ಮೇಲೆ ಇಟ್ಕೊಂಡು ಮೆರೆಸಿ ನನ್ಗೇನಾಗ್ಬೇಕು? ಪುಣ್ಯಾತ್ಕಿತ್ತಿ ಆ ದುರ್ಗಾಂಬ ಯಾವ ಜನ್ಮದಲ್ಲಿ ನಾನು ಅವಳ ಮಗಳಾಗಿದ್ನೋ ಅಥವಾ ಅವಳು ನನ್ನ ಮಗಳಾಗಿದ್ಲೋ, ಅಂತೂ ಜೀವನದಲ್ಲಿ ಒಂದು ನಿಜಾನ ಹೇಳಿ ನಮ್ಮ ಸಂಸಾರನ ಉಳಿಸ್ಬಿಟ್ಲು. ಇವ್ರ ಮನೆ ಬಿಟ್ಟು ಹೋಗೋವರೆಗೂ ನಾನ್ ಮಾತ್ರ ಸುಮ್ಮನೆ ಇರಲ್ಲ. ಇನ್ನೊಂದು ಚಪಾತಿ ಹಾಕೋ. ಬೇಡ ರೀ, ನಂಗೆ ಸಾಕು. ಅಳಿಯಂದ್ರೆ ಅದು ಕೌಸಲ್ಯಂಗೆ ಕೆಲಸ ಮಾಡಿ ಮಾಡಿ ಕೈ ನೋವಾಗ್ತಾ ಇತ್ತಂತೆ, ಪಾತ್ರೆ ಹಿಡ್ಕೊಳಕ್ಕೂ ಆಗ್ತಾ ಇರ್ಲಿಲ್ವಂತೆ. ಅದಕ್ಕೆ ದಟ್ಸ್ ಓಕೆ ಮಾವ, ತೋಡಿ. ಅಳಿಯಂದ್ರೆ ತಿಂಡಿ ಆದ್ಮೇಲೆ ನೀವು ಆರಾಮಾಗಿ ರೆಸ್ಟ್ ತಗೊಳ್ಳಿ ಮನೇಲೆ. ನಾನೊಂದು ಸ್ವಲ್ಪ ಮಾರ್ಕೆಟ್ಗೆ ಹೋಗಿ ಬರ್ತೀನಿ. ಮಾವ, ಮನೇಲಿ ಒಬ್ಬನಿಗೆ ಬೋರ್ ಆಗುತ್ತೆ, ನಾನು ನಿಮ್ಮ ಜೊತೆ ಬರ್ತೀನಿ ಮಾರ್ಕೆಟ್ಗೆ. ಭಾವ, ಅದು ಮಾರ್ಕೆಟ್ಟು, ಮಾಲ್ ಅಲ್ಲ. ಅಲ್ಲಿ ತುಂಬಾ ಜನ ಇರ್ತಾರೆ, ನಿಮ್ಗೆ ಕಾಲಿಡಕ್ಕೂ ಜಾಗ ಇರಲ್ಲ. ಹೌದು ರೀ, ಅಪ್ಪ ಬೇಗ ಹೋಗಿ ಬೇಗ ಬಂದ್ಬಿಡ್ತಾರೆ. ನಿಮ್ಗೆ ಇದೆಲ್ಲ ಅಭ್ಯಾಸ ಇಲ್ಲ. ಇದೇನೇ ಇದ್ರು ನಮ್ಮಂತ ಮಿಡಲ್ ಕ್ಲಾಸ್ಗಷ್ಟೇ. ಯಾಕೆ ನಾನು ಮಾರ್ಕೆಟ್ಗೆ ಹೋಗ್ಬೋದಾ? ಐ ಮೀನ್ ವೈ? ಹಾಗಲ್ಲ ರೀ, ನಿಮಗೆ ಮಾರ್ಕೆಟ್ಗೆ ಹೋಗಿ ಅಭ್ಯಾಸ ಇಲ್ಲ, ಅದು ನಿಮಗೆ ಹೊಸ ಜಾಗ, ಅದಕ್ಕೆ. ಅದು ಅಲ್ಲದೆ ತರಕಾರಿ ತಗೊಂಡು ಬಾರ್ಗೇನ್ ಮಾಡಿ ಚೌಕಾಸಿ ಮಾಡಿ ಮನೆಗೆ ಬರೋದು, ಅದೆಲ್ಲ ನಿಮ್ಮ ಕೈಲಿ ಆಗಲ್ಲ ರೀ. ಪ್ಲೀಸ್ ನೀವಿಲ್ಲೇ ರೀ. ಫಸ್ಟ್ ಆಫ್ ಆಲ್ ನಿಮ್ಗೆ ಅದ್ರ ಬಗ್ಗೆ ಗೊತ್ತೇ ಇಲ್ಲ. ಏನೋ ನನಗೆ ಮಾರ್ಕೆಟ್ಗೆ ಹೋಗಿ ತರಕಾರಿ ತರೋದು ಗೊತ್ತಿಲ್ವಾ? ಹೌದು, ಅದೆಲ್ಲ ಮಿಡಲ್ ಕ್ಲಾಸ್ ಜನಕ್ಕೆ ಹುಟ್ಟಾನೆ ಬಂದಿರೋ ವರ. ನಿಮ್ಗೆಲ್ಲ ಚಾನ್ಸೇ ಇಲ್ಲ. ಲೀಲಾ ಬೇಡ, ನೀ ಸುಮ್ಮನೆ ಕೆಣಕ್ತಾ ಇದೆಯಾ ನನ್ನ. ಅಲ್ಲ, ಮಿಡಲ್ ಕ್ಲಾಸ್ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ಯಾ? ಮಾರ್ಕೆಟ್ಗೆ ಹೋಗಿ ಯಾರ ಹೆಲ್ಪು ತಗೊಳ್ದೆ ಇರೋ ಬಡ್ಜೆಟಲ್ಲಿ ಮನೆಗಾಗೋ ತರಕಾರಿ ಎಲ್ಲ ತಂದ್ರೆ ಆಗ ನೀವು ಚಾಲೆಂಜಲ್ಲಿ ಗೆದ್ರಿ ಅಂತ ಒಪ್ಕೋತೀನಿ. ಭಾವ,
ಬೇಡ ಭಾವ. ರೇವತಿ ರಿಲ್ಯಾಕ್ಸ್. ನಿಮ್ಮಕ್ಕ ನನಗೆ ಚಾಲೆಂಜ್ ಆಗ್ತಾ ಇದ್ದಾಳೆ. ಮಾವ ರೇವತಿ ನೀವಿದ್ರೆ ಸಾಕ್ಷಿ ಇದಕ್ಕೆ. ಇವತ್ತು ಲೀಲಾ ಹೇಳಿರೋ ಬಡ್ಜೆಟಲ್ಲಿ ಮಾರ್ಕೆಟ್ಗೆ ಹೋಗಿ ಮನೆಗೆ ಬೇಕಾಗಿರೋಷ್ಟು ತರಕಾರಿ ತಂದು ಮನೆಯಲ್ಲಿ ನಾನೇ ಅಡುಗೆ ಮಾಡಿ ಬಡಿಸ್ತೀನಿ. ಇಟ್ಸ್ ಅ ಚಾಲೆಂಜ್. ಚಾಲೆಂಜ್. ಬಡ್ಜೆಟ್ ಎಷ್ಟು? 500 ರೂಪಾಯಿ. ಅಪ್ಪ, ನಮ್ಮ ಯಜಮಾನ್ರಿಗೆ 500 ರೂಪಾಯಿ ಕೊಟ್ಬಿಡಿ. ಅಯ್ಯೋ, ಅಳಿಯಂದ್ರಿಗೆ 500 ರೂಪಾಯಿಗೂ ಗೊತ್ತಿಲ್ವಾ? ಅಯ್ಯೋ ಭಗವಂತ, ಏನಪ್ಪ ಇದು? ಅಳಿಯಂದ್ರೆ 500 ರೂಪಾಯಿ. ಮಾವ ಚಾಲೆಂಜಲ್ಲಿ ನಾನಾ ಲೀಲಾನ ನೋಡೇ ಬೇಡ. ಹಾ, ಹಿಂಗೆ ಹೋಗಿ ಪ್ಯಾಂಟ್ ತಗೊಂಡ್ಬಿಡ್ತೀನಿ. ಅಯ್ಯಯ್ಯೋ, ಕೋಟಿಗೆ ಬಾಳೋ ನಮ್ಮ ಅಳಿಮಯ್ಯ 500 ರೂಪಾಯಿ ಕೈ ಚಾಚ್ತಾ ಇದ್ದಾರೆ ಅಂದ್ರೆ ಮುಳುಗೋಯ್ತು, ನಮ್ಮ ಮನೆ ಮುಳುಗೋಯ್ತು. ಅಳಿಯಂದ್ರೆ ನಾನು ಯಾವತ್ತೂ ನಿಮ್ಮ ಜೊತೆ ಈ ಥರ ಸ್ಕೂಟ್ರಲ್ಲಿ ಕೂತ್ಕೊಂಡು ಹೋಗ್ತೀನಿ ಅಂತ ಅನ್ಕೊಂಡೇ ಇರಲಿಲ್ಲ. ಯಾವಾಗಲೂ ಹಾಗೆ. ಕೆಲವೊಂದ್ಸಲ ನಾವು ಅಂದ್ಕೊಳ್ಳೋದು ಎಷ್ಟೇ ಕಷ್ಟಪಟ್ಟರು ನಮಗೆ ಸಿಗಲ್ಲ. ಇನ್ನು ಕೆಲವು ಸತಿ ನಾವು ಅಂದ್ಕೊಳ್ಳೋಕ್ಕೂ ಮುಂಚೆ ನಮ್ಮ ಕಣ್ಮುಂದೆ ಬಂದ್ಬಿಡುತ್ತೆ. ನಾನು ಚಿಕ್ಕವನಿರುವಾಗ ನಮ್ಮ ತಂದೆ ನನ್ನ ಜಾತಕ ಬರೆಸಿದ್ರಂತೆ. ಅದರಲ್ಲಿ ಇತ್ತಂತೆ ಚಂದ್ರಶೇಖರನಿಗೆ 55 ವರ್ಷ ಕಳೆದ ಮೇಲೆ ರಾಜಯೋಗ ಅಂತ. ನನಗಿನ್ನೂ ನೆನಪಿದೆ. ನನ್ನ ಹೆಂಡತಿ ಇವತ್ತಿಗೂ ಆಡ್ಕೋತಾ ಇರ್ತಾಳೆ, 55 ಕಳೆದು 60ಕ್ಕೆ ಹತ್ರ ಬಂತು, ಎಲ್ಲಿದೆ ನಿಮ್ಮ ರಾಜಯೋಗ ಅಂತ. ಆದರೆ ನನಗನ್ಸುತ್ತೆ ಹೆಣ್ಣು ಕೊಟ್ಟು ತಂದೆ ಅಳಿಯನ ಜೊತೆ ಅಪ್ಪ ಮಗನ ಸಂಬಂಧ ಇಟ್ಕೊಳ್ಳೋದಕ್ಕಿಂತ ದೊಡ್ಡ ರಾಜಯೋಗ ಎಲ್ಲಿದೆ ಅಂತ. ಸರಿ ಬಿಡಿ, ಹಾಗಾದ್ರೆ ನಿಮ್ಮದು ರಾಜಯೋಗ, ನಂದು ಅಪ್ಪನ ಥರ ಮಾವ ಸಿಕ್ಕಿರೋದು ಗಜಕೇಸರಿ ಯೋಗ. ಬಟ್ ಆದರೂ ನೋಡ್ತಾರೆ ಮಾವ, ಲೀಲನ್ ಜೊತೆ ಹಾಕಿರೋ ಚಾಲೆಂಜಲ್ಲಿ ಹೇಗೆ ಗೆಲ್ತೀನಿ ನಾನು. ಆಮೇಲೆ ನೀವು ಮಗಳ ಮೇಲಿನ ಪ್ರೀತಿಗೆ ಅಳಿಯನ್ ಕೈ ಬಿಟ್ಬಿಟ್ಟಿರಾ. ಅಯ್ಯೋ, ಹಾಗೆಲ್ಲಾದ್ರೂ ಇದೆಯೇ? ನನ್ನ ಓಟು ಯಾವಾಗಲೂ ನಿಮಗೇನೆ. ಜಮಾಯಿಸ್ಬಿಡೋಣ ಹಾಗಾದ್ರೆ. ಅಳಿಯಂದ್ರೆ ತರಕಾರಿ ವ್ಯಾಪಾರ ಮಾಡೋದಕ್ಕೆ ನಾನು ನಿಮ್ಗೆ ಸಹಾಯ ಮಾಡ್ತೀನಿ. ಬೇಕೇ ಆಗಿಲ್ಲ. ಯಾಕೆ ನಿಮ್ಮ ಮಗಳ ಮುಂದೆ ನಾನು ಸೋಲ್ಬೇಕು ಅಂತನಾ? ಅಯ್ಯೋ, ಜೀವನದಲ್ಲಿ ನೀವು ಯಾವತ್ತೂ ಸೋಲ್ದೇ ಇರೋರು ತರಕಾರಿ ಮುಂದೆ ಯಾಕೆ ಸೋಲ್ಬೇಕು ಅಂತ ಅಷ್ಟೇ. ನಾನು ಸೋಲ್ತೀನಿ ಅಂತ ನೀವು ಯಾಕೆ ಅನ್ಕೋತಾ ಇದ್ದೀರಾ? ಮಾವ, ನಾನು ಹೋಟ್ಲು ನಡೆಸೋನು, ಅದಕ್ಕಿಂತ ಹೆಚ್ಚಾಗಿ ಅಡುಗೆ ಮಾಡೋನು. ನನಗೆ ತರಕಾರಿಗಳ ಬಗ್ಗೆ ಗೊತ್ತಿರಲ್ವಾ? ನೋಡ್ತಾರೆ ಹೇಗೆ ವ್ಯಾಪಾರ ಮಾಡ್ತೀನಿ ಅಂತ. ಮಿಸ್ಟರ್ ಕುಮಾರ್. ಸರ್, ಮಂಜು. ಓಕೆ, ಫೈನ್. ಮಂಜು, ಒಂದು ಕೆಲಸ ಮಾಡಿ, ನನಗೆ ಒಂದು 25 kgs ಆನಿಯನ್ ಕೊಡಿ, ಹಾಗೆ ಒಂದು 25 kgs ಪೊಟ್ಯಾಟೋಸ್ ಕೊಡಿ. ಸ್ವೀಟ್ ಪೊಟ್ಯಾಟೋಸ್ ಅಲ್ಲ, ನಂಗೆ ನ್ಯಾಚುರಲ್ ಪೊಟ್ಯಾಟೋಸ್ ಬೇಕು. ನಾಟಿ ಟೊಮ್ಯಾಟೋಸ್ ಒಂದು 20 kgs ಕೊಡಿ. ಅದ್ರ ಜೊತೆಗೆ ಸ್ಪಿನಾಚು, ಪಾಲಕು ಮತ್ತು ಕೊರಿಯಂಡರ್ ಒಂದು 10 ಕಟ್ಸ್ ಕೊಡಿ. ಅಣ್ಣ, ನಿಮ್ಮ ಮಗಳು ಮದುವೆನಾ? ಇಲ್ಲ ಮಂಜಣ್ಣ. ಮತ್ತೇನಕ್ಕೆ ಇಷ್ಟೊಂದು ತರಕಾರಿ? ನಾನು ಜಾಸ್ತಿ ಆರ್ಡ್ರ್ ಮಾಡಿದ್ನ. ಅಂದರೆ ಮದುವೆಗಿನ್ನೂ ಜಾಸ್ತಿ ಬೇಕಾಗ್ಬೋದು, ಆದರೆ ಮನೆಗೆ ಇಷ್ಟೆಲ್ಲ ಬೇಕಾಗಲ್ಲ ಅಂತ ಜನ ಹೇಳ್ತಾ ಇರ್ತಾರೆ. ಓಕೆ ಮಿಸ್ ಮಂಜು, ದೆನ್ ಡೂ ಒನ್ ಥಿಂಗ್. ನಾನು ಏನೇನು ಹೇಳಿದೆ ಅದರದೆಲ್ಲ ಎಷ್ಟಾಗ್ಬೋದು ಅಂದಾಜು ಅಂತ ಒಂದು PPT ಮಾಡಿ ಕಳಿಸಿ. ನಾನು ಅದನ್ನೆಲ್ಲ ಜಸ್ಟ್ ಗೋ ಥ್ರೂ ಆ್ಯಂಡ್ ಒಂದು ಪರ್ಫಾರ್ಮ ಇನ್ವಾಯ್ಸ್ ರೈಸ್ ಮಾಡ್ತೀನಿ. ಅದಾದಮೇಲೆ ನೀವು ಅಕ್ಸೆಪ್ಟ್ ಮಾಡಿಕೊಂಡು ಡೆಲಿವರ್ ಮಾಡ್ತೀವಿ. ಓಕೆ ಸರ್, ನೀವು ಕೇಳಿದ್ದೆಲ್ಲ ಸಿಗೋಕೆ ಇದು ITBT ಕಂಪ್ನಿ ಅಲ್ಲ ಸರ್. TTP ಸಿಗೋಕೆ ಅಲ್ಲೋಗಿ DDP ಸಿಗತ್ತೆ. ದಿಸ್ ಇಸ್ ವೆರಿ ವಿಯರ್ಡ್, ಬ್ಯಾಡ್ ಬಿಸ್ನೆಸ್, ನಂಗೆ ಇಷ್ಟ ಆಗಲ್ಲ. ನಾನು ಬೇರೆ ಕಡೆ ನೋಡ್ತೀನಿ. ಅಯ್ಯೋ ಅಳಿಯಂದ್ರೆ, ಚೆನ್ನಣ್ಣ, ನಿಮ್ಮ ಅಳಿಯನಾ? ದೊಡ್ಡ ಮಗಳ ಗಂಡ. ಅವರು ದೊಡ್ಡ ಹೋಟ್ಲಲ್ಲಿ ಕೆಲಸ ಮಾಡೋರು, ದೊಡ್ಡ ಕ್ವಾಂಟಿಟಿ ತಗೊಂಡೇ ಅಭ್ಯಾಸ. ಅದಕ್ಕೆ ಇವಾಗ ಮನೆಗೆ ತಗೋತಾ ಇದ್ದೀವಲ್ಲ, ಗೊತ್ತಿಲ್ಲ.
ಅಮ್ಮ ನೀನ್ ಆಡೋ ಮಾತೆಲ್ಲ ಬಾಬಾ ಕೇಳಿಸ್ಕೊಂಡ್ರು. ಯಾಕೆ ಹೀಗೆ ಮಾತಾಡ್ತೀಯ ನೀನು? ಬೇಡ ಕಣೆ, ನಿಮ್ಮಪ್ಪ ಈಗಾಗಲೇ ಉಗ್ಗಿಸ್ಕೊಂಡು ಹೋಗಿದ್ದಾರೆ. ಈಗ ಮತ್ತೆ ನೀನ್ ಬರ್ಬೇಡ. ಭಾವ ಆಗಿದ್ದಕ್ಕೆ ಸುಮ್ಮನೆ ಇದ್ದಾರೆ. ಅವ್ರ ಜಾಗದಲ್ಲಿ ಏನಾದ್ರು ಬೇರೆಯವ್ರು ಇದ್ದಿದ್ರೆ ಸುಮ್ಮನೆ ಇರಲೇಬೇಕು ಅಂತ ಟೈಮ್ ಇದು. ಅದಕ್ಕೆ ಸುಮ್ಮನೆ ಇದ್ದಾರೆ. ಬಂದ್ಬಿಟ್ಲು ನನಗೆ ಹೇಳೋದಕ್ಕೆ. ಅಮ್ಮ ಪ್ಲೀಸ್, ನೀನು ನನಗೆ ಎಷ್ಟಾದರೂ ಅನ್ನು, ಆದರೆ ನನ್ನ ಗಂಡನ ಮುಂದೆ ಹೀಗೆಲ್ಲ ಮಾಡಬೇಡಮ್ಮ. ಮಾಡ್ತೀನಿ ತಡಿ ನೋಡೋಣ. ಅಮ್ಮ ಯಾಕೆ ಈ ಥರ ಆಡ್ತಿದ್ಯಾ? ನೀನು ನಿನ್ ಗಂಡ ಈ ಮನೇಲಿ ಇರೋದು ನಂಗೆ ಇಷ್ಟ ಇಲ್ಲ ಕಣೆ. ಅದಕ್ಕೆ ಹೀಗಾಡ್ತಾ ಇದೀನಿ, ಗೊತ್ತಾಯ್ತಾ? ಅಥವಾ ಇನ್ನು ಬಿಡಿಸ್ ಹೇಳ? ಅಮ್ಮ ಏಯ್ ಮುಚ್ಚೆ ಬಾಯಿ ಸಾಕು. ಅಮ್ಮ ನನ್ನಿಂದ ತಪ್ಪಾಗಿದೆ ಅಂತ ಹೇಳು, ನಾನು ತಿದ್ಕೋತೀನಿ. ಆದರೆ ಗಂಡನ ಮುಂದೆ ತವ್ರ ಮನೆ ಮರ್ಯಾದೆ ತೆಗಿಬೇಡ ಅಮ್ಮ. ನೀವ್ ಏನೇ ಹೇಳಿದ್ರು ನಾನು ಬಗ್ಗಲ್ಲ. ಅದೇನ್ ಮಾಡ್ಕೊಳ್ತೀರಾ ಮಾಡ್ಕೊಳ್ಳಿ. ಒಟ್ಟಿನಲ್ಲಿ ನೀವಿಬ್ರು ಇವತ್ತು ಈ ಮನೆಯಿಂದ ಹೋಗ್ಬೇಕು ಅಷ್ಟೇ. ಅಕ್ಕ ಪ್ಲೀಸ್ ಅಳ್ಬೇಡ್ವೆ. ಅಮ್ಮನ್ನ ನಾನು ನೋಡ್ಕೋತೀನಿ. ಯಾವುದೋ ಹಳೆ ವಿಷಯ ನೆನಪಾಗಿರುತ್ತೆ, ಅದನ್ನೇ ಹಿಡ್ಕೊಂಡು ಹೀಗೆಲ್ಲ ಆಡ್ತಿದ್ದಾರೆ. ನಾನಿದ್ದೀನಲ್ಲ, ಅಳ್ಬೇಡ ಅಕ್ಕ.